ಹಲೋ ಸ್ಟೂಡೆಂಟ್ಸ್, ನಾವು ಇಂಗ್ಲೀಷ್ ಥರ್ಡ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ನಲ್ಲಿ ಫಸ್ಟ್ ಯೂನಿಟ್ ಯಾವುದಪ್ಪ ಅಂದರೆ ಜಂಬ್ ಆಫ್ ಇಂಡಿಯನ್ ಕ್ರಿಕೆಟ್ ಅನಿಲ್ ಕುಂಬ್ಳೆ ಅನ್ನೋ ಒಂದು ಲೆಸನ್ನ ತಿಳ್ಕೊತಾ ಇದ್ದೀವಿ ಅಲ್ವಾ. ಇದರಲ್ಲಿ ಅನಿಲ್ ಕುಂಬ್ಳೆ ಅವರ ಒಂದು ಜೀವನ, ಅವರು ಬಾಲ್ಯ, ಹಾಗೆಯೇ ಅವ್ರ ಎಜುಕೇಷನ್ನು, ಹಾಗೆ ಅವ್ರು ಮಾಡಿದ ಸಾಧನೆ ಅಲ್ವಾ, ಏನು ರೆಕಾರ್ಡ್ ಮಾಡಿದರು ವರ್ಲ್ಡ್ ರೆಕಾರ್ಡ್ ಅಂತೆಲ್ಲ ತಿಳ್ಕೊಂಡ್ವಿ. ಜೊತೆಗೆ ನಾನು ನಿಮಗೆ ಕ್ವಶನ್ಸ್ ಕೂಡ ಕೊಟ್ಟಿದ್ದೆ, ಆನ್ಸರ್ ಮಾಡಿದ್ದೀರಾ. ಈಗ ಮತ್ತೊಂದು ಸರ್ತಿ ಹಾಗೆ ಪಾಯಿಂಟ್ಸ್ಗಳನ್ನ ನಾವು ರೀಕಾಲ್ ಮಾಡೋದಾದರೆ, ಅನಿಲ್ ಕುಂಬ್ಳೆ ಬಾರ್ನ್ ಅಕ್ಟೋಬರ್ 17, 1970 ಅಲ್ವಾ. ಹಾಗೆ ಹಿ ಸ್ಟಾರ್ಟೆಡ್ ಪ್ಲೇಯಿಂಗ್ ಕ್ರಿಕೆಟ್ ಇನ್ ದ ಸ್ಟ್ರೀಟ್ ಆಫ್ ಬಸವನಗುಡಿ, ಬೆಂಗಳೂರು ಅಲ್ವಾ. ಬಸವನಗುಡಿ ಬೆಂಗಳೂರಿನಲ್ಲಿ ಅವರು ಗಲ್ಲಿ ಅಂತೀವಲ್ಲ, ಬೀದಿಗಳು, ಅಲ್ಲಿ ಆಡೋಕ್ಕೆ ಶುರು ಮಾಡ್ತಾರೆ. ಹಾಗೆ ಅವರು ಫಸ್ಟ್ ಟೆಸ್ಟ್ ಮ್ಯಾಚ್ ಆಡಿದ್ದು ಯಾವಾಗ ಅಂದರೆ 1990ನಲ್ಲಿ ಅವರು ಟೆಸ್ಟ್ ಮ್ಯಾಚ್ನ ಆಡೋಕ್ಕೆ ಶುರು ಮಾಡ್ತಾರೆ. ಹಾಗೆ ಅವರ ಎಜುಕೇಷನ್ ಏನಪ್ಪ ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ವಾ. ಅವರ ಕ್ವಾಲಿಫಿಕೇಷನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಹಾಗೆಯೇ ಅವರ ಒಂದು ರೆಕಾರ್ಡ್ ಏನಪ್ಪ ಅಂತ ಅಂದರೆ 1999ನಲ್ಲಿ ಪಾಕಿಸ್ತಾನದ ವಿರುದ್ಧ ಟೆಸ್ಟ್ ಮ್ಯಾಚಲ್ಲಿ ಅವರು 10 ವಿಕೆಟ್ಸ್ನ ಇವರೊಬ್ಬರೇ ತಗೋತಾರೆ. ಅದು ವರ್ಲ್ಡ್ ರೆಕಾರ್ಡ್. ಅವರ ಸಾಧನೆಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಯಾವ ಅವಾರ್ಡ್ ಕೊಡ್ತು? ಅರ್ಜುನ ಅವಾರ್ಡ್ ಮತ್ತು ಪದ್ಮಶ್ರೀ ಅವಾರ್ಡ್ನ ಕೊಡ್ತು. ಹಾಗೆ ನಮ್ಮ ಸ್ಟೇಟ್ ಗೌರ್ನಮೆಂಟ್ ಅಂದರೆ ಗೌರ್ನಮೆಂಟ್ ಆಫ್ ಕರ್ನಾಟಕ ಒಂದು ರೌಂಡ್ ಅಬೌಟ್ ಮೀನ್ಸ್ ಸರ್ಕಲ್ಗೇನೆ ಅನಿಲ್ ಕುಂಬ್ಳೆ ಸರ್ಕಲ್ ಅಂತ ನೇಮ್ನ ಕೊಡ್ತು, ಅವರಿಗೆ ಆನರ್ ಮಾಡೋಕ್ಕೋಸ್ಕರ ಅಲ್ವಾ. ಹಾಗೆ ಅವರು ಇವಾಗ ಎಲ್ಲಿ ವಾಸ ಆಗಿದ್ದಾರೆ ಅಂದರೆ ಬೆಂಗಳೂರಿನಲ್ಲಿ ಅವರು ವಾಸ ಆಗಿದ್ದಾರೆ ಅವರ ಫ್ಯಾಮಿಲಿ ಜೊತೆ ಅಲ್ವಾ. ನಾನು ನಿಮಗೆ ವರ್ಕ್ ಕೊಟ್ಟಿದ್ದೆ ಕ್ವೆಶನ್ಸು, ಆ ಕ್ವೆಶನ್ಸ್ಗೆ ಆನ್ಸರ್ ಬರುತ್ತೆ. ಅವರು ಎಲ್ಲಿ ಸ್ಟಾರ್ಟಿಂಗ್ ಅವರು ಎಲ್ಲಿ ಕ್ರಿಕೆಟ್ನ ಆಡೋಕ್ಕೆ ಶುರು ಮಾಡಿದ್ದು ಅಂದರೆ ಇನ್ ದ ಸ್ಟ್ರೀಟ್ಸ್ ಆಫ್ ಬಸವನಗುಡಿ, ಬೆಂಗಳೂರು ಅಲ್ವಾ. ಹಾಗೆಯೇ ಅವರು ಎಲ್ಲಿ ಫಸ್ಟು ಟೆಸ್ಟ್ ಮ್ಯಾಚ್ ಆಡಿದ್ದು ಇಷ್ಟರಲ್ಲಿ ಅಂತ ಬಂದಾಗ ಇನ್ 1990. ಹಾಗೆಯೇ ಸೆಂಟ್ರಲ್ ಗೌರ್ನಮೆಂಟ್ ಆಫ್ ಇಂಡಿಯಾ ಏನು ಅವಾರ್ಡ್ ಕೊಡ್ತು ಅನಿಲ್ ಕುಂಬ್ಳೆಗೆ? ಅರ್ಜುನ ಅವಾರ್ಡ್ ಆ್ಯಂಡ್ ಪದ್ಮಶ್ರೀ ಅವಾರ್ಡ್. ಹಾಗೆಯೇ ಅವರು ಇವಾಗ ಎಲ್ಲಿ ವಾಸ ಆಗಿದ್ದಾರೆ? ವೇರ್ ಡಸ್ ಹಿ ಲಿವ್ ನೌ ಅಂದರೆ ಇನ್ ಬೆಂಗಳೂರು. ನೀವೆಲ್ಲರೂ ಕೂಡ ಆನ್ಸರ್ ಬರೆದಿದ್ದೀರಾ ಅಲ್ವಾ, ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಪಾಯಿಂಟ್ಸ್ನ ಬರೆದೆ. ಇವಾಗ ನೆಕ್ಸ್ಟ್ ಏನೇನಿದೆ ಕ್ವಶನ್ ಆನ್ಸರ್ ಅದನ್ನು ನೋಡೋಣ ಬನ್ನಿ. ಓಕೆ, ಈ ಆನ್ಸರ್ನೆಲ್ಲ ತಿಳ್ಕೊಂಡ್ರಿ ಅಲ್ವಾ. ಇದನ್ನು ನೀವು ನೋಟ್ಸಿಗೆ ಬರೀರಿ, ಓಕೆನಾ. ಅನಿಲ್ ಕುಂಬ್ಳೆ ಅಂದರೆ ಯೂನಿಟ್ 1 ಅಂತ ಹಾಕಿ ಈ ಕ್ವಶನ್ಸ್ಗಳನ್ನ ಬರೆದ್ಬಿಟ್ಟು ಆನ್ಸರ್ನ ನೋಟ್ಸಿಗೆ ಬರಿಬೇಕು, ಓಕೆನಾ. ಅಂದರೆ ಹೋಮ್ವರ್ಕಿಗೆ ಬರೆದಿದ್ದೀರಾ, ಇವಾಗ ಕರೆಕ್ಷನ್ ಆಯ್ತಲ್ವಾ. ಸೊ ಯು ಕ್ಯಾನ್ ರೈಟ್ ಇನ್ ನೋಟ್ಸ್. ನೆಕ್ಸ್ಟ್ ಯಾವುದಪ್ಪ ಅಂದರೆ ರೈಟ್ ಆನ್ಸರ್ ಟು ದ ಫಾಲೋಯಿಂಗ್ ಇನ್ ಯುವರ್ ನೋಟ್ಬುಕ್ ಅಂತಿದೆಯಲ್ಲ. ವಿಚ್ ಕ್ಲಬ್ ಡಿಡ್ ಅನಿಲ್ ಜಾಯಿನ್? ಅವರು ಯಾವ ಒಂದು ಕ್ಲಬ್ನ ಜಾಯಿನ್ ಮಾಡಿಕೊಂಡ್ರು ಕ್ರಿಕೆಟ್ ಆಡೋ ಒಂದು ಪ್ಯಾಷನ್ಗೋಸ್ಕರ ಅಂದರೆ ಯಂಗ್ ಕ್ರಿಕೆಟರ್ ಕ್ಲಬ್ ಅಲ್ವಾ. ಯಂಗ್ ಕ್ರಿಕೆಟರ್ಸ್ ಕ್ಲಬ್ಗೆ ಅವರು ಜಾಯ್ನ್ ಆದರು. ಹಾಗೆಯೇ ವಾಟ್ ಹ್ಯಾಸ್ ಅನಿಲ್ ಕುಂಬ್ಳೆ ಸ್ಟಡೀಡ್? ಏನನ್ನು ಅವರು ಅಂದರೆ ಅವ್ರ ಕ್ವಾಲಿಫಿಕೇಷನ್ ಏನು ಅಂತ ಬಂದಾಗ ಮೆಕ್ಯಾನಿಕಲ್ ಇಂಜಿನಿಯರ್. ವಾಟ್ ಈಸ್ ದ ರೆಕಾರ್ಡ್ ಸೆಟ್ ಬೈ ಅನಿಲ್ ಕುಂಬ್ಳೆ? ಅದಕ್ಕೆ ಏನಂತ ಬರಿಬೇಕು? ಹೀ ಟುಕ್ 10 ವಿಕೆಟ್ಸ್ ಇನ್ ದ ಟೆಸ್ಟ್ ಮ್ಯಾಚ್ ಅಗೇನ್ಸ್ಟ್ ಪಾಕಿಸ್ತಾನ್. ದಟ್ ಈಸ್ ದ ರೆಕಾರ್ಡ್ ಹೀ ಮೇಡ್ ಅಲ್ವಾ. ಹಾಗೆಯೇ ಹೌ ಹ್ಯಾಸ್ ದ ಕರ್ನಾಟಕ ಗವರ್ನಮೆಂಟ್ ಆನರ್ಡ್ ಕುಂಬ್ಳೆ ಅಂತ ಬಂದಾಗ ಗೌರ್ಮೆಂಟ್ ಆಫ್ ಕರ್ನಾಟಕ ನೇಮ್ಡ್ ಅ ರೌಂಡ್ ಅಬೌಟ್ ಆ್ಯಸ್ ದ ಅನಿಲ್ ಕುಂಬ್ಳೆ ಟು ಆನರ್ ಹಿಮ್ ಅಲ್ವಾ. ಅವ್ರನ್ನ ಗೌರವಿಸೋಕ್ಕೋಸ್ಕರ ಒಂದು ಬೆಂಗಳೂರಿನಲ್ಲೇ ಒಂದು ಸರ್ಕಲ್ ಬರುತ್ತಲ್ಲ, ಅಂದರೆ ವೇರ್ 2 or 3 ರೋಡ್ ಮೀಟ್ಸ್ ಈಸ್ ಕಾಲ್ಡ್ ಸರ್ಕಲ್ ಅಂತ ಬರುತ್ತಲ್ವಾ. ಆ ಒಂದು ಸರ್ಕಲ್ಗೆ ಅನಿಲ್ ಕುಂಬ್ಳೆ ಸರ್ಕಲ್ ಅಂತ ನೇಮ್ ಇಟ್ರಲ್ವ, ಅದು ಅವರು ಗೌರ್ಮೆಂಟ್ ಆಫ್ ಕರ್ನಾಟಕ ಅನಿಲ್ ಕುಂಬ್ಳೆಗೆ ಕೊಟ್ಟಿರೋ ಅಂತಹ ಆನರ್. ಬರೀತೀರಲ್ವ ಇದು ಆನ್ಸರು. ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗ್ ಅಂತಿದೆ. ಇಲ್ಲಿ ನಮ್ಮ ಕರ್ನಾಟಕದ ಕ್ರಿಕೆಟರ್ಸ್ ಇದ್ದಾರೆ, ಫೇಮಸ್ ಕ್ರಿಕೆಟರ್ಸ್, ಹಾಗೆಯೇ ವೆಲ್ ಡಿಸರ್ವ್ಡ್ ಅಂದರೆ ಅವ್ರು ಏನಪ್ಪ ಅವರ ಸಾಧನೆ ಅಂಥದ್ದು. ಸುಮ್ಮನೆ ಫೇಮಸ್ ಆಗಿರಲ್ಲ ಮಕ್ಕಳು, ಅವರು ತುಂಬ ಕಷ್ಟಪಟ್ಟು ಸಾಧನೆ ಮಾಡಿದಾರಲ್ಲ, ಅದು ನಮಗೆ ಇವರು ಕರ್ನಾಟಕದವರು ಅಂತ ಅಂದಾಗ ಇನ್ನೂ ಕೂಡ ಹೆಮ್ಮೆ ಅಲ್ವಾ. ನೋಡಿ, ಡೂ ಯು ನೋ ದೀಸ್ ಕ್ರಿಕೆಟರ್ಸ್? ದೇ ಆರ್ ಫ್ರಮ್ ಕರ್ನಾಟಕ ಟು. ಲೆಟ್ಸ್ ಸಿ ಇಫ್ ಯು ಕ್ಯಾನ್ ಮ್ಯಾಚ್ ದ ನೇಮ್ ವಿತ್ ದ ಪಿಕ್ಚರ್ಸ್. ಈ ಫೋಟೋಸ್ ಕೊಟ್ಟಿದ್ದಾರೆ, ನೇಮ್ ಕೊಟ್ಟಿದ್ದಾರೆ.
ನಿಮಗೆ ಆದಷ್ಟು ಗೊತ್ತಿರಲಿಕ್ಕಿಲ್ಲ, ಯಾಕಂದರೆ ಇವರೆಲ್ಲ ಈಗ ಆಲ್ರೆಡಿ ಆಟ ಆಗಿರೋದು, ರಿಟೈರ್ಮೆಂಟ್ ತೊಗೊಂಡಿದ್ದಾರಲ್ವ, ಹಾಗಾಗಿ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಈಗ ನಿಮಗೆ ರೀಸೆಂಟಾಗಿ ಅಂದರೆ ನಿಮಗೆ ರಾಬಿನ್ ಉತ್ತಪ್ಪ ಗೊತ್ತಿರ್ಬೋದು, ರಾಹುಲ್ ದ್ರಾವಿಡ್ ಗೊತ್ತಿರ್ಬೋದು ಅಲ್ವಾ. ಇನ್ನು ಉಳಿದಿರೋರಿಗೆ ಅದು ಕೂಡ ಗೊತ್ತಿರಲ್ಲ. ಏನು ತೊಂದರೆ ಇಲ್ಲ ಮಕ್ಕಳೇ, ಇವಾಗ ನಾನು ಹೇಳ್ತಿದ್ದೀನಲ್ಲ ನೋಡಿ, ಇವರಿದ್ದಾರಲ್ಲ ಶಾಂತಾ ರಂಗಸ್ವಾಮಿ, ಇವರು ಕ್ರಿಕೆಟರ್, ಕರ್ನಾಟಕದವರು. ಹಾಗೆ ಸೆಕೆಂಡ್ ಒನ್ ಇವರು ರಾಬಿನ್ ಉತ್ತಪ್ಪ, ಥರ್ಡ್ ಒನ್ ರಾಹುಲ್ ದ್ರಾವಿಡ್, ಲಾಸ್ಟ್ ಆ್ಯಂಡ್ ಫೋರ್ತ್ ಒನ್ ಗುಂಡಪ್ಪ ವಿಶ್ವನಾಥ್, ವಿಶ್ವನಾಥ್ ಅಂತ ಕರೀತಾರೆ ಅಲ್ವಾ. ಇವ್ರನ್ನ ನೀವು ಈ ರೀತಿ ಲೈನ್ ಡ್ರಾ ಮಾಡೋದ್ರ ಮೂಲಕ ಮ್ಯಾಚ್ ಮಾಡಿ, ಓಕೆನಾ. ಒನ್ಸ್ ಅಗೈನ್ ಐ ರಿಪೀಟ್: ಶಾಂತಾ ರಂಗಸ್ವಾಮಿ, ರಾಬಿನ್ ಉತ್ತಪ್ಪ, ರಾಹುಲ್ ದ್ರಾವಿಡ್, ಗುಂಡಪ್ಪ ವಿಶ್ವನಾಥ್. ನೆಕ್ಸ್ಟ್ ಮೇನ್ ಮಕ್ಕಳ ಇಲ್ಲಿ ಇಂಡೋರ್ ಗೇಮ್, ಔಟ್ಡೋರ್ ಗೇಮ್ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರುತ್ತೆ, ದ ಗೇಮ್ ವಿ ಪ್ಲೇಡ್ ಇನ್ಸೈಡ್ ದ ಹೌಸ್ ಈಸ್ ಕಾಲ್ಡ್ an indoor game. The game we play outside of the house or in field we say as outdoor game ಅಲ್ವಾ. ಅದ್ರ ಬಗ್ಗೆ ಇಲ್ಲಿ ಒಂದು ನಿಮಗೆ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಸಿ, ಸಮ್ ಗೇಮ್ಸ್ ಆರ್ ಪ್ಲೇಡ್ ಇನ್ಸೈಡ್ ಅ ಬಿಲ್ಡಿಂಗ್, ಅದರ್ಸ್ ಆರ್ ಪ್ಲೇಡ್ ಔಟ್ಸೈಡ್. ಫಾರ್ ಎಕ್ಸಾಂಪಲ್, chess is played inside, whereas hockey, the national game of India, is played outside. Games that are played inside are called indoor games. Games that are played outside are called outdoor games. Now look at the pictures below and complete the table. See here some pictures of game have given: carom, horse riding, chess, kabaddi, swimming, karate ಅಲ್ವಾ ಮಕ್ಕಳ. ಓಕೆ, ಅದನ್ನು ಇವಾಗ ನಾವೇನು ಮಾಡಬೇಕು, ಇಲ್ಲಿ ಇಂಡೋರ್ ಗೇಮ್ಸ್ ಅಂತ ಹಾಗೆ ಔಟ್ಡೋರ್ ಗೇಮ್ ಅಂತ ಬರಿಬೇಕು. ನಾವು ಬರೆದು ನನಗೆ ಸೆಂಡ್ ಮಾಡ್ತೀರಲ್ವಾ. ಇಲ್ಲಿರೋ ಗೇಮಲ್ಲಿ ಯಾವುದು ಇಂಡೋರ್ ಗೇಮ್, ಔಟ್ಡೋರ್ ಗೇಮ್ ಅಂತ ಡಿವೈಡ್ ಮಾಡಿ ಬರಿಬೇಕು. ನೆಕ್ಸ್ಟು ಲೆಟ್ ಅಸ್ ಪ್ರಾಕ್ಟೀಸ್ ಲ್ಯಾಂಗ್ವೇಜ್ ಅಂತ ಇದೆ. ಲುಕ್ ಎಟ್ ದ ಬಾಯ್, ಲುಕ್ ಎಟ್ ದ ಲಿಟ್ಲ್ ಬಾಯ್. ವಾಟ್ ಈಸ್ ಹಿ ಡೂಯಿಂಗ್? ಹಿ ಈಸ್ ರನ್ನಿಂಗ್, isn't it? The boy is running. And here the girl is eating. What is the little girl doing ಅಂದಾಗ she is eating ಅಂತ ಬಂತು. So what do these words running and eating tell us? They tell us what the boy and the girl are doing. Running and eating, these words show action. These words show action. ಇಲ್ಲಿ ಯಾರು ಏನನ್ನು ಮಾಡ್ತಿದ್ದಾರೆ ಅನ್ನೋ ಅಂತ ಹೇಳೋ ವರ್ಡ್ ಇರುತ್ತಲ್ಲ, ಅದನ್ನು ಆ್ಯಕ್ಷನ್ ವರ್ಡ್ ಅಂತ ಹೇಳ್ತೀವಿ. ಈಗ ರನ್ನಿಂಗ್, ಈಟಿಂಗ್, ಜಂಪಿಂಗ್, ಸ್ಲೀಪಿಂಗ್, ಬಾತಿಂಗ್, ಕ್ಲೀನಿಂಗ್, ರೀಡಿಂಗ್, ರೈಟಿಂಗ್, ಕಲರಿಂಗ್, ಡ್ರಾಯಿಂಗ್, ಈ ರೀತಿ ಯಾರು ಏನನ್ನು ಮಾಡ್ತಿದ್ದಾರೆ ಅಂತ ಹೇಳುತ್ತಲ್ಲ ವರ್ಡು, ಅದಕ್ಕೆ ಆ್ಯಕ್ಷನ್ ವರ್ಡ್ ಅಂತ ಹೇಳ್ತೀವಿ. Now look at these pictures and write the action word for each picture. ಸೊ ಇಲ್ಲಿ ನಾವು ಪಿಕ್ಚರ್ನ ಅಬ್ಸರ್ವ್ ಮಾಡಿಬಿಟ್ಟು ಇಲ್ಲಿ ಏನು ಆಗ್ತಿದೆ ಅನ್ನೋದಕ್ಕೆ ವರ್ಡ್ನ ಬರಿಬೇಕು, ಓಕೆನಾ. ಸೊ ಅ ಗರ್ಲ್ ಈಸ್ ರೀಡಿಂಗ್, ಅ ಬಾಯ್ ಈಸ್ ಪ್ಲೇಯಿಂಗ್, ಅ ಬಾಯ್ ಈಸ್ ಸ್ಮೈಲಿಂಗ್ ಮೀನ್ಸ್ ಲಾಫಿಂಗ್, ಈ ರೀತಿಯೂ ಹೇಳ್ಬೋದು. ಅ ವುಮನ್ ಈಸ್ ಡ್ರೈವಿಂಗ್, ಅ ಬಾಯ್ ಈಸ್ ಪ್ರೇಯಿಂಗ್, ಓಕೆನಾ. ಇಲ್ಲಿ ನಾವು ಆ್ಯಕ್ಷನ್ ವರ್ಡ್ ಹೇಳೋದಾದರೆ ರೀಡಿಂಗ್, ಪ್ಲೇಯಿಂಗ್, ಲಾಫಿಂಗ್, ಡ್ರೈವಿಂಗ್, ಪ್ರೇಯಿಂಗ್, ಓಕೆನಾ. ನೀವು ಇದ್ರ ಕೆಳಗಡೆಗೆ ಬರಿಬೋದು. ಯು ಕ್ಯಾನ್ ರೈಟ್ ಆಲ್ಸೋ ಇನ್ ಪೆನ್ಸಿಲ್, ರೈಟ್ ದ ಆ್ಯಕ್ಷನ್ ವರ್ಡ್ ರಿಲೇಟೆಡ್ ಟು ದ ರೆಸ್ಪೆಕ್ಟಿವ್ ಪಿಕ್ಚರ್. ಓಕೆ, ಆಯಾ ಪಿಕ್ಚರ್ ಕೆಳಗಡೆಗೆ ನೀವು ಅದಕ್ಕೆ ರಿಲೇಟೆಡ್ ಆ್ಯಕ್ಷನ್ ವರ್ಡ್ನ ಬರಿಬೇಕು, ಓಕೆನಾ. ಬರಿಬೇಕು, ಪೆನ್ಸಿಲಲ್ಲಿ ಬರೀರಿ. ಹಾಗೆಯೇ ನೀವು ಹೋಮ್ವರ್ಕಲ್ಲಿ ಆ್ಯಕ್ಷನ್ ವರ್ಡ್ ಈ ರೀತಿ ಜಂಪಿಂಗ್, ರನ್ನಿಂಗ್, ಸ್ಕಿಪ್ಪಿಂಗ್, ಈ ರೀತಿ ಒಂದು 10 ವರ್ಡ್ಸ್ಗಳನ್ನ ಲಿಸ್ಟ್ ಮಾಡಿ ಹೋಮ್ವರ್ಕಲ್ಲಿ, ಓಕೆನಾ. ಅದು ಕೂಡ ಹೋಮ್ವರ್ಕ್ ನಿಮಗೆ. ಹಾಗೆಯೇ ನಾವು ರೈಟ್ 5 sentences ಆಫ್ ಯುವರ್ ಓನ್ ಯೂಸಿಂಗ್ ದೀಸ್ ಆ್ಯಕ್ಷನ್ ವರ್ಡ್.
ಇಲ್ಲಿ ಈ ಆ್ಯಕ್ಷನ್ ವರ್ಡ್ ಬಂತಲ್ಲ, ರೀಡಿಂಗ್, ಪ್ಲೇಯಿಂಗ್ ಅಂತ, ಆ ಆ್ಯಕ್ಷನ್ ವರ್ಡ್ನ ಬಳಸ್ಕೊಂಡು ಸೆಂಟೆನ್ಸ್ನ ಬರಿಬೇಕು. ಈಗ ಇಲ್ಲಿ ಡ್ರೈವಿಂಗ್ ಅಂತ ಬಂದಿದೆ ಅಲ್ವಾ, ಸೊ ನಮ್ಮ ಓನ್ ಸೆಂಟೆನ್ಸ್ ಬರಿಬಹುದು ಅಂತ ಆದರೆ ಮೈ ಫಾದರ್ ಈಸ್ ಡ್ರೈವಿಂಗ್ ಅ ಕಾರ್. ಡ್ರೈವಿಂಗ್ ಅಂತ ಬಂತು ಆ್ಯಕ್ಷನ್ ವರ್ಡು. ಹಾಗೆ ಇಲ್ಲಿ ಪ್ರೇಯಿಂಗ್ ಅಂತ ಬರ್ತಿದೆ ಅಲ್ವಾ, ಮೈ ಬ್ರದರ್ ಈಸ್ ಪ್ರೇಯಿಂಗ್ ಅಂತ ಬರಿಬೋದು, ಅಥವಾ ಐ ಪ್ರೇ ಗಾಡ್ ಎವ್ರಿ ಡೇ ಅಂತ ಬಂದಿದೆ. ಓಕೆನಾ? ಈ ರೀತಿ ನೀವು ಈ ಆ್ಯಕ್ಷನ್ ವರ್ಡ್ನ ಬಳಸ್ಕೊಂಡು ಸೆಂಟೆನ್ಸ್ನ ಮಾಡಬೇಕು. ಮಾಡಿ ನನಗೆ ಸೆಂಡ್ ಮಾಡ್ತೀರಾ ಅಲ್ವಾ ಫೋಟೋನ? ಓಕೆ, ನಾನು ಎಕ್ಸಾಂಪಲ್ ಕೊಡ್ತೀನಿ. ಐ ಆಮ್ ರೀಡಿಂಗ್, ಹೀ ಈಸ್ ಪ್ಲೇಯಿಂಗ್, ಮೈ ಬ್ರದರ್ ಈಸ್ ಲಾಫಿಂಗ್, ಮೈ ಫಾದರ್ ಈಸ್ ಡ್ರೈವಿಂಗ್, ಮೈ ಮದರ್ ಈಸ್ ಪ್ರೇಯಿಂಗ್. ಈ ರೀತಿ ಸೆಂಟೆನ್ಸು ಈಸಿ ಇದೆ ಅಲ್ವಾ ಮಕ್ಕಳ? ಓಕೆ, ಬರೆದು ನನಗೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.